ಒಂದು ಕ್ಷಣದಲ್ಲಿ ನಾನು ಕಂಗಾಲಾಗ್ಬಿಟ್ಟೆ. ಅಂದರೆ ಹೆಂಗೆ ತಗೋಬೇಕು ಅಂತ ಗೊತ್ತಾಗದೆ, ಯಾಕೆಂದರೆ ನಂಗೆ ಹೊಸದು ಗೊತ್ತಾಗದೆ ಅಲ್ಲಿ ನನ್ನ ಜವಾಬ್ದಾರಿ ಹೆಂಗೆ ತಗೋಬೇಕು ಅನ್ನೋ ಪ್ರಿಪರೇಷನಲ್ಲಿದ್ದೆ. ರಂಗಭೂಮಿ ಇಲ್ಲದೆ ಕಿರುತೆರೆ ಅಥವಾ ಸಿನಿಮಾ ಇಲ್ಲ ಅನ್ನೋದನ್ನು ನಾನು ಅದನ್ನು ಗೊತ್ತಿಲ್ಲ, ಅದನ್ನು ನನಗೆ ಒಪ್ಕೊಳ್ಳೋಕೆ ಕಷ್ಟ ಆಗುತ್ತೆ. ಅಂದರೆ ಆ ಟೈಮ್ನಲ್ಲಿ ಅಂದರೆ ಈ ಕಂಪ್ಲೀಟ್ ಭೀಮಾ ಆ ಪ್ರಾಸೆಸ್ ಇದೆಯಲ್ಲ ಸರ್, ಕಂಪ್ಲೀಟ್ ನಾನು ಇನ್ಸ್ಪೆಕ್ಟರೇ ಆಗಿಬಿಟ್ಟಿದ್ದೆ. ಸೊ ನಾನು ನಂಬ್ಕೊಂಡ್ಬಿಟ್ಟಿದ್ದೆ, ನಾನು ರಿಯಲ್ ಇನ್ಸ್ಪೆಕ್ಟರ್, ನಾನು ಆಫೀಸರ್. ನಾನು ಯೂನಿಫಾರ್ಮ್ ಮೈ ಮೇಲೆ ಬಿದ್ದುಬಿಟ್ರಂತೂ ನಿಜವಾಗ ನನ್ನ ಮನೆಗೆ ಬ್ಲಿಂಕಿಟು ಸ್ವಿಗ್ಗಿ ಎಲ್ಲ ನಾನು ಮಾಡಿಕೊಂಡ್ರೆ ಪಾಪ ಕೊಡೋಕೆ ಬರೋರು ತುಂಬ ಅಭಿಮಾನದಿಂದ ಮಾತಾಡಿಸ್ತಾರೆ. ಆಮೇಲೆ ನಾನು ಹಾಲು ತರಕ್ಕೆ ಏನಾದರೂ ಕೆಳಗೆ, ನಮ್ಮ ಮನೆ ಕೆಳಗೆ ಹಾಲಿನ ಬೂತಿದೆ, ಹಾಲು ತರ ಕೆಳಗಡೆ ಹೋದ್ರೆ ಅವರು ಅಲ್ಲೂ ಅಷ್ಟೇ ಯಾರೋ ಪಾಪ ಕಾಮಾಖ್ಯ ಸಿನಿಮಾ ಅಂದರೆ ಥಿಯೇಟರ್ ಪಕ್ಕದಲ್ಲಿ ನಮ್ಮ ಮನೆ, ಆ ಸಿನಿಮಾ ನೋಡಕ್ ಬಂದಿರೋರು ಎಷ್ಟೊಂದು ಜನ ಅಲ್ಲಿ ಟೀ ಕುಡಿಯಕ್ಕೆ ಬಂದಿರ್ತಾರೆ ಬೂತ್ ಹತ್ರ, ಅವರು ಅಷ್ಟು ಅಭಿಮಾನದಿಂದ ಪ್ಲೀಸ್ ಸಿನಿಮಾ ತಗೊಂಡು ನಾವು ಯಾದಗಿರಿಯಿಂದ ಬಂದಿದ್ದೀವಿ, ಬಿಜಾಪುರಿಂದ ಬಂದಿದ್ದೀವಿ ಅಂತೆಲ್ಲ. ಪೊಲೀಸ್ ಇನ್ಸ್ಪೆಕ್ಟರ್ದು ಗುರು ನಿಂತ ಸ್ಟೇಷನ್ಗೆ ಹೋಗಿ ಅಲಿತೀಯ ಒಂದು ಪವರ್ ಬ್ಯಾಂಕ್ಗೆ ಅಂತ ಫುಲ್ಲು ಹೆದರ್ಸ್ಬಿಟ್ಟಿದ್ದೆ ಪ್ರೊಡಕ್ಷನ್ ಅವರು. ನಾನು ಮೇಲೆ ಹಾಗೆಲ್ಲ ಹೇಳ್ಬೇಡ್ರಿ, ಇಲ್ಲ ಮೇಡಮ್ ನಿಮ್ಗೆ ಸುಮ್ಮನಿರಿ ಗೊತ್ತಿಲ್ಲ ಬಿಟ್ಟು ನನ್ನ ಫೋಟೋನು ತೋರಿಸ್ಬಿಟ್ಟಿದ್ದಾರೆ ಇವ್ರದೇ. ಸುದ್ದಿ ಮನೆಯ ಸಮಸ್ತ ವೀಕ್ಷಕರ ನಮಸ್ಕಾರ, ನಾನು ನಿಮ್ಮ ರವಿ ಸಾಸ್ನೋರ್. ಇವತ್ತು ಸುದ್ದಿ ಮನೆಯ ಒಂದು ಬ್ಯೂಟಿಫುಲ್ ಆದಂತಹ ಅಂಗಳ ಈ ಒಂದು ಇಂಟರ್ವ್ಯೂ ಅಲ್ಲಿ ನನ್ನ ಜೊತೆಗಿದ್ದಾರೆ ಪ್ರಿಯಾ ಅವರು. ಮೇಡಮ್ ಥ್ಯಾಂಕ್ ಯು ಸೊ ಮಚ್. ನಮಸ್ತೆ, ಹೇಗಿದ್ದೀರಿ? ಒಂದೇ ಕ್ವೆಶ್ಚನ್. ಭೀಮಾ ಟೈಮಲ್ಲಿ ನಾನು ನಿಮ್ಮ ಇಂಟರ್ವ್ಯೂ ಮಾಡೋಕ್ಕಾಗಲಿಲ್ಲ, ನನ್ನ ಇನ್ನೊಬ್ಬರು ಕೊಲಿ ಮಾಡಿದ್ರು, ಗುರು ಮಿಸ್ ಆಯ್ತು, ಒಂದು ಒಳ್ಳೆ ಇಂಟರ್ವ್ಯೂ ಮಾಡೋಣ ಅಂತ. ಅದ್ರ ನಂತರ ಬ್ಯಾಕ್ ಟು ಬ್ಯಾಕ್ ಒಂದಷ್ಟು ನನ್ನ ಕೆಲಸಗಳು ನಿಮ್ಮ ಕೆಲಸಗಳು ಕೊಲಾಬ್ರೇಷನ್ ಆಗಲಿಲ್ಲ, ಲೇಟ್ ಆಯಿತು. ಬಟ್ ಈ ಇಂಟರ್ವ್ಯೂ ತುಂಬ ಚೆನ್ನಾಗಾಗುತ್ತೆ ಅನ್ನೋಂಥ ಭರವಸೆ ನನಗಿದೆ. ಭೀಮಾಗಿಂತ ಮುಂಚೆ ಪ್ರಿಯಾ ಅವರ ಮೈಂಡ್ಸೆಟ್ಟು, ಭೀಮಾ ಆದಮೇಲೆ ಮೈಂಡ್ಸೆಟ್ಟು, ಭೀಮಾ ರಿಲೀಸ್ ಆದ ನಂತರ ಈಗಿನ ತನಕದ ಮೈಂಡ್ಸೆಟ್ಟು, ಈ ಮೂರು ಲೇಯರನ್ನು ನೀವು ಹೇಗೆ ಡಿಫೈನ್ ಮಾಡ್ತೀರಿ? ಒಂದೇ ಪದದಲ್ಲಿ ಹೇಳೋದಾದ್ರೆ ರೆಸ್ಪಾನ್ಸಿಬಿಲಿಟಿ. ಸೊ ಜವಾಬ್ದಾರಿ. ಭೀಮಾಗೂ ಮೊದಲು, ರಿಲೀಸ್ ಆಗೋದಕ್ಕೂ ಮೊದಲು ನನಗೆ ಇದ್ದ ಜವಾಬ್ದಾರಿ ಸ್ವಲ್ಪ ಕಮ್ಮಿ ಇತ್ತು. ಸೊ ಅಂದರೆ ಫ್ಯಾಮಿಲಿ ಮತ್ತು ನನ್ನ ಕನಸು, ಸೊ ಏನು ಮಾಡಬೇಕು ಅನ್ನೋ ಒಂದು ಕೆಲಸದ ಮೇಲೆ ನನ್ನದು ಗಮನಗಳಿದ್ದಿದ್ದು. ಸೊ ಭೀಮಾ ರಿಲೀಸ್ ಆದಾಗ ರೆಸ್ಪಾನ್ಸ್ ನನಗೆ ಸಿಕ್ಕಿದ್ದು ಆಡಿಯನ್ಸಿಂದ, ಆ ಪಾತ್ರಕ್ಕೆ ಅದೊಂದು ಪ್ರೀತಿ ಅಭಿಮಾನ ಸಿಕ್ಕಿದ್ದು. ಒಂದು ಕ್ಷಣದಲ್ಲಿ ನಾನು ಕಂಗಾಲಾಗ್ಬಿಟ್ಟೆ. ಅಂದರೆ ಹೆಂಗೆ ತಗೋಬೇಕು ಅಂತ ಗೊತ್ತಾಗದೆ, ಯಾಕೆಂದರೆ ನಂಗೆ ಹೊಸದು ಗೊತ್ತಾಗದೆ ಅಲ್ಲಿ ನನ್ನ ಜವಾಬ್ದಾರಿ ಹೆಂಗೆ ತಗೋಬೇಕು ಅನ್ನೋ ಪ್ರಿಪರೇಷನಲ್ಲಿದ್ದೆ. ಸೊ ಇವತ್ತಿಗೆ ರಿಲೀಸ್ ಆಗಿ 2 ವರ್ಷ ಆಯಿತು. ಇವತ್ತಿಗೆ ನಾನು ಮಾಡ್ತಿರೋ ಕೆಲಸದಲ್ಲಿ ನಾನು ಇನ್ನೆಷ್ಟು ಚೆನ್ನಾಗಿ ಕೊಡಬಲ್ಲೆ, ಏನು ಕೊಡಬೇಕು, ಎಲ್ಲಿ ತಿದ್ದುಕೋಬೇಕು, ಏನನ್ನು ಕಲಿಬೇಕು, ಸೊ ಇದ್ರ ಮೇಲೆ ನನ್ನ ಗಮನ ಹೋಗ್ತಾ ಇದೆ ಮತ್ತು ರೆಸ್ಪಾನ್ಸಿಬಿಲಿಟಿ ಹೆಚ್ಚಾಗಿದೆ. ಜೊತೆಗೆ ಭೀಮಾ ನಂತರ ನೀವು ಭಾಷೆಗಳನ್ನು ಮೀರಿ ಕೆಲಸ ಮಾಡೋಕ್ಕೆ ಶುರು ಮಾಡಿದ್ರಿ. ಈಗಿನ ಪ್ರೆಸೆಂಟ್ ಅಪ್ಡೇಟಲ್ಲಿ ಏನೆಲ್ಲ ನಡೀತಿದೆ ಅಂತ ಒಂದು ಕ್ರಿಸ್ಪ್ ಆಗಿ, ಅಂದರೆ ಆಡಿಯನ್ಸ್ ಗುರು ಭೀಮಾ ಆದಮೇಲೆ ಕಸ್ಟಡಿ ಬಗ್ಗೆ ಒಂದಷ್ಟು ಬಂತು, ಒಂದಷ್ಟು ವೆಬ್ ಸೀರೀಸ್ ಅದೆಲ್ಲ ಬಂತು, ಓವರ್ ಆಲ್ ಏನೇನು ನಡೀತಿದೆ ಅಂತ ಈಗ? ಪ್ರಾಜೆಕ್ಟ್ಗಳು ನಡೀತಾ ಇದೆ ಸರ್. ಕನ್ನಡದಲ್ಲೇ ಹೆಚ್ಚು ನನ್ನನ್ನು ತೊಡಗಿಸ್ಕೊಳ್ತಾ ಇದ್ದೀನಿ. ಸೊ ಒಂದು 4 ಸಿನಿಮಾಗಳು ಆಯಿತು ಕನ್ನಡದಲ್ಲಿ. ತಮಿಳ್ ಅದು ಶುರು ಆಗಬೇಕು, ಅಂದರೆ ಶುರುವಾಗಿ ಸ್ಟಾಪ್ ಆಗಿದೆ. ತೆಲುಗು ಈಗ ಜುಲೈ ಎಂಡಿಂದ ಅದು ಒಂದು ಪ್ರಾಜೆಕ್ಟ್ ಶುರುವಾಗಿತ್ತು, ಅದು ಇವಾಗ ಮತ್ತೆ ಸ್ಕೆಡ್ಯೂಲ್ ರೆಡಿ ಮಾಡ್ಕೋತಾ ಇದ್ದಾರೆ. ಸೊ ನನ್ನ ಒಂದು ಪ್ರಿಪರೇಷನ್ ಏನು ಅಂತ ಅಂದರೆ ಲ್ಯಾಂಗ್ವೇಜ್ ಕಲಿಯೋ ಒಂದು ಇದರಲ್ಲಿದ್ದೀನಿ ನಾನು. ಕನ್ನಡ ಅಂದಾಗ ನನ್ನ ಮಾತೃಭಾಷೆ, ನಾನು ನಿರರ್ಗಳವಾಗಿ ಮಾತಾಡ್ತೀನಿ. ಸೊ ಯೋಚನೆ ಮಾಡಲ್ಲ, ಟಕ್ ಅಂತ ನನಗೆ ಭಾಷೆ ಸಾಥ್ ಕೊಟ್ಬಿಡುತ್ತೆ. ಬಟ್ ಬೇರೆ ಭಾಷೆ ಅಂದಾಗ ನಾನು ಹೆಂಗೆ ಮಾತಾಡಬೇಕು, ಆ ಮ್ಯಾನರಿಸಮ್ಸ್ ಹೆಂಗಿರಬೇಕು ಭಾಷೆ ಜೊತೆಲಿ, ಸೊ ಅದರ ಒಂದು ಕಲಿಕೆಯಲ್ಲಿ ಇದ್ದೀನಿ ಇವಾಗ. ಹೆಚ್ಚು ಭಾಷೆಗಳ ಮೇಲೆ ನನ್ನ ಕಾನ್ಸಂಟ್ರೇಷನ್ ಇದೆ, ಕಲಿಯೋದ್ರ ಮೇಲೆ. ಈ ಕಲಿಕೆ, ಗ್ರಹಿಕೆ ಮತ್ತು ಒಂದಷ್ಟು ತಿಳುವಳಿಕೆ, ಈ 3 ಲೇಯರ್ನೂ ನೀವು ಆಲ್ರೆಡಿ ರಂಗಭೂಮಿಯಿಂದ ಬಂದಿರೋದ್ರಿಂದ ಅದನ್ನು ನೀವು ಹೇಗೆ ವ್ಯಾಖ್ಯಾನಿಸ್ತೀರಿ? ಕಲಿಕೆ, ಗ್ರಹಿಕೆ, ತಿಳುವಳಿಕೆನ? ಕಲಿಕೆ ಅದು ನಿರಂತರ ಸರ್. ಸೊ ಅದಕ್ಕೆ ಈಗ ಶಿವನಿಗೆ ಆದಿ ಅಂತ್ಯ ಇಲ್ಲ ಅಂತಾರಲ್ಲ, ಹಾಗೆ ಕಲಿಕೆಗೂ ಅಷ್ಟೇ. ಈ ವಿಷಯದಲ್ಲಿ ಹಿಂಗೆ ಶುರುವಾಗುತ್ತೆ, ಹಿಂಗೆ ಮುಗಿಯುತ್ತೆ ಅನ್ನೋದಿಲ್ಲ, ಅದು ನಿರಂತರ ಕಲಿಕೆ. ಸೊ ಗ್ರಹಿಕೆನೂ ಅಷ್ಟೇ. ನಾವು ಏನನ್ನು ಕಲಿತಿದ್ದೀವಿ ಅನ್ನೋದ್ರ ಮೇಲೆ ಹೆಚ್ಚು ಸ್ವಲ್ಪ ಸಮಯ ಮತ್ತು ಹೆಚ್ಚು ಒಂದು ಎನರ್ಜಿನ ನಾವು ಪ್ಲೇಸ್ ಮಾಡ್ತೀವಲ್ಲ, ಸೊ ಅದು ಗ್ರಹಿಕೆ ಆಗುತ್ತೆ. ನಾವು
ಪರ್ಟಿಕ್ಯುಲರ್ ಒಂದು ವಿಷಯನ ನಾವು ಗ್ರಹಿಸ್ತಾ ಇದ್ದೀವಿ, ಕಲಿಕೆ ಒಳಗೆ ಬರುತ್ತೆ. ಸೊ ತಿಳುವಳಿಕೆ ಅಂತ ಅಂದರೆ ಗ್ರಹಿಕೆ ಜೊತೆಯಲ್ಲಿ ನಾವು ಏನನ್ನ ಪಡ್ಕೊಂಡ್ವಿ, ನಮ್ಗೇನು ಸಿಕ್ತು, ನಾವು ಹುಡ್ಕಕ್ಕೆ ಹೋದ ವಿಷಯದಲ್ಲಿ ನಮಗೆ ಉತ್ತರ ಸಿಕ್ತಾ, ಸೊ ಆ ಒಂದು ಕನ್ಕ್ಲೂಷನ್ ಏನಿದೆ ಅದನ್ನ ನಾನು ತಿಳುವಳಿಕೆ ಅಂತ ಕರಿತೀನಿ ಅಲ್ವಾ. ಹೆಂಗ್ ಡೆಲಿವರಿ ಮಾಡ್ತೀವಿ ಅನ್ನೋದು ಹೌದು. ಈ ನಟನ ಅಂದಾಗ ನಮ್ಮ ಕಣ್ಮುಂದೆ ಆ ಒಂದು ವೈಭವದ ಅಂಶ ಕಾಣುತ್ತೆ. ಮಂಡ್ಯ ರಮೇಶ್ ಅವರಾಗಿರ್ಬೋದು ಅಥವಾ ಅವರ ತಂಡದ ಒಂದಷ್ಟು ಜನ ಆ್ಯಕ್ಟಿವ್ ಆಗಿರುವಂಥದ್ದಾಗಿರ್ಬೋದು, ಮೇಲಾಗಿ ಆ ರಂಗಭೂಮಿಯನ್ನು ಪ್ರತಿನಿಧಿಸುವಂಥ ವಿಚಾರನೆ, ಸೆಲೆಬ್ರೇಟ್ ಮಾಡುವಂಥ ವಿಚಾರ. ರಂಗಭೂಮಿ ಇಲ್ಲದೆ ಕಿರುತೆರೆ ಇಲ್ಲ, ರಂಗಭೂಮಿ ಇಲ್ಲದೆ ಸಿನಿಮಾ ಇಲ್ಲ. ಗುಬ್ಬಿ ವೀರಣ್ಣ ಅವರಂದಾಗ ನಮಗೆ ಹೆಂಗೆ ರಂಗಭೂಮಿ ನೆನಪಾಗುತ್ತೋ, ಗುಬ್ಬಿ ವೀರಣ್ಣ ಅವರಂದಾಗ ನಮ್ಮ ಕಣ್ಮುಂದೆ ಸುಬ್ಬಯ್ಯ ನಾಡವ್ರು ಬರ್ತಾರೆ, ಡಾಕ್ಟರ್ ರಾಜ್ಕುಮಾರ್ ಅವ್ರು ಬರ್ತಾರೆ, ದಿಗ್ಗಜರು ಬರ್ತಾರೆ. ರಂಗಭೂಮಿನ ನೀವು ಅದನ್ನು ಸೆಲೆಬ್ರೇಟ್ ಮಾಡಿದ ರೀತಿ ಹೇಗೆ? ಈಗ ಅಂದರೆ ನಾನು ಅದನ್ನು ಕಂಪ್ಲೀಟಾಗಿ ನೀವು ಹೇಳಿದ್ದನ್ನು ನಾನು ಅಲ್ಲಿ ಒಂದು ಸಣ್ಣ ಬದಲಾವಣೆ ಮಾಡ್ತೀನಿ. ಅಂದರೆ ನನ್ನ ಒಂದು ಗ್ರಹಿಕೆ ಪ್ರಕಾರ ಅಥವಾ ನನ್ನ ಅನುಭವದ ಪ್ರಕಾರ, ಈಗ ನಾನು ರಂಗಭೂಮಿ ಕಲಾವಿದೆ ಆಗಿರೋದ್ರಿಂದ ನನಗೆ ರಂಗಭೂಮಿನೇ ಶ್ರೇಷ್ಠ. ಸೊ ರಂಗಭೂಮಿ ಕಲಾವಿದರು ಅದರ ರುಚಿ ಕಂಡವ್ರು ಎಲ್ಲರಿಗೂ, ಅಂದರೆ ಅದ್ರ ರುಚಿ ಗೊತ್ತಿಲ್ಲದೆ ಇರೋರಿಗೆ ನಾವು ಒಂದು ಸ್ವೀಟ್ ಅದನ್ನು ನಾನು ಟೇಸ್ಟ್ ಮಾಡದೆ ಅದು ಹೆಂಗಿದೆ ಅಂತ ನಾನು ಡಿಸ್ಕ್ರೈಬ್ ಮಾಡೋಕ್ಕಾಗಲ್ಲ, ಅಥವಾ ಅದರ ಅನುಭವನ ನಾನು ಹಂಚ್ಕೊಳಕ್ಕಾಗಲ್ಲ. ಹಾಗೆ ಅದನ್ನು ಟೇಸ್ಟ್ ಮಾಡಿದವ್ರಿಗೆ ಅದು ಅಲ್ಟಿಮೇಟ್, ಖಂಡಿತ ಅದು ಅಲ್ಟಿಮೇಟೇ, ಇಲ್ಲ ಅಂತ ಸುಮ್ಮನೆ ಎಲ್ಲರೂ ಮಾತಿಗೆ ಹೇಳೋದಲ್ಲ. ಬಟ್ ರಂಗಭೂಮಿ ಒಂದು ಪರಿಚಯ ಇಲ್ಲದೆ ಸಿನಿಮಾ ಮಾಡಿರೋರು ಇದ್ದಾರೆ. ಸೊ ಕಿರುತೆರೆ ಮಾಡ್ತಿರೋರು ಇದ್ದಾರೆ, ಕಲಾವಿದರಿದ್ದಾರೆ, ಅವರು ತುಂಬಾ ಸಿನಿಮಾ ಮಾಡ್ತಿರೋ ಕೂಡ ಇದ್ದಾರೆ, ಡೈರೆಕ್ಟ್ ಸಿನಿಮಾ ಮಾಡ್ತಿರೋ ಅಂತ ಕೂಡ. ಹೌದು ಅಂದ್ರೆ ಅವ್ರ ಗ್ರಾಫ್ ತುಂಬಾ ಚೆನ್ನಾಗೇನೂ ಹೋಗ್ತಾ ಇದೆ. ಅವ್ರು ತುಂಬಾ ಒಳ್ಳೆ, ಅವ್ರು ರಂಗಭೂಮಿನೇ ಮಾಡಿರಲ್ಲ ಆದ್ರೂ ಸಿನಿಮಾದಲ್ಲಿ ತುಂಬಾ ಒಳ್ಳೆ ಕಲಾವಿದ ಅಂತ ಅನ್ಸ್ಕೊಂಡಿರ್ತಾರೆ. ಹಾಗಾಗಿ ರಂಗಭೂಮಿ ಇಲ್ಲದೆ ಕಿರುತೆರೆ ಅಥವಾ ಸಿನಿಮಾ ಇಲ್ಲ ಅನ್ನೋದನ್ನ ನಾನು ಅದನ್ನ ಗೊತ್ತಿಲ್ಲ, ಅದನ್ನ ನನಗೆ ಒಪ್ಕೊಳಕ್ ಕಷ್ಟ ಆಗುತ್ತೆ. ಬಟ್ ರಂಗಭೂಮಿ ಪರಿಚಯ ಇದ್ದು, ಅದರ ಒಂದು ಅನುಭವ ಇದ್ದು ಈ ಕೆಲಸಗಳನ್ನ ಮಾಡೋದ್ರಲ್ಲಿ ಹೆಚ್ಚು ಆತ್ಮವಿಶ್ವಾಸ ನಮಗೆ ಸಿಕ್ಕತ್ತೆ, ಕ್ಲಾರಿಟಿ ಇರುತ್ತೆ. ಸೊ ನಾನು ಏನು ಮಾಡ್ತಿದ್ದೀನಿ, ನಾನು ಏನು ಮಾಡಬೇಕು ಅನ್ನೋ ಒಂದು ಅದರ ಒಂದು ಜ್ಞಾನ ನಮಗೆ, ಆ ಹಿಡಿತ ನಮಗೆ ನೀಟಾಗಿ ಸಿಗೋದ್ರಿಂದ ಸ್ವಲ್ಪ ಲೀಲಾಜಲ ಆಗುತ್ತೆ ಅನ್ನೋದನ್ನು ನಾನು ಹೇಳ್ತೀನಿ. ಅಂದರೆ ಈಗ ಯಾವುದಾದ್ರೂ ಒಂದು ಪಾತ್ರ ಕೊಟ್ಟಾಗ ಆ ಪಾತ್ರನ ಹೆಂಗೆ ನಿಭಾಯಿಸಬೇಕು, ಅದಕ್ಕೆ ಬೇಕಾಗಿರೋ ಪ್ರಿಪರೇಷನ್ಸ್ ಏನು, ನೀವು ಹೇಳಿದ್ರಿ ಕಲಿಕೆ, ಗ್ರಹಿಕೆ, ತಿಳುವಳಿಕೆ ಅಂತ ಅಂದ್ಬಿಟ್ಟು. ಸೊ ಆ ಮೂರು ಪ್ರಾಸೆಸ್ ನಮಗೆ ರಂಗಭೂಮಿಯಲ್ಲಿ ಪಾಠ ಆಗಿರುತ್ತೆ. ನಮಗೆ ರಂಗಭೂಮಿಯಲ್ಲಿ ನಾವು ಕಲಿಯೋದೇ ಅದು. ಸಿನಿಮಾಗೆ ಬಂದಾಗ ನಮ್ಗೆ ಆಲ್ರೆಡಿ ಅದ್ರ ಪಾಠ ಆಗಿರುತ್ತಲ್ಲ, ನಮ್ಗಿಲ್ಲಿ ಸ್ವಲ್ಪ ವರ್ಕ್ ಕಮ್ಮಿ ಆಗುತ್ತೆ ಅಷ್ಟೆ. ಸೊ ಇದ್ರ ಟಚ್ ಇಲ್ಲದೆ ಬರ್ತಾರಲ್ಲ ಅವ್ರಿಗೆ, ಆ ಕಲಾವಿದ್ರಿಗೆ ಅವರು ಪ್ರಾಮಾಣಿಕವಾಗಿ ವರ್ಕ್ ಮಾಡ್ತಾರೆ. ಎಷ್ಟು ಜನ, ಈಗ ನಾನು ಎಲ್ಲೋ ಒಂದು ಕಡೆ ಕೇಳಿದ್ದು, ಪ್ರಿಯಾಂಕಾ ಚೋಪ್ರಾ ಅವರು ಒಂದು ಪಾತ್ರ ಮಾಡೋಕ್ಕೆ, ಬುದ್ಧಿಮಾಂದ್ಯದ ಒಂದು ಪಾತ್ರನ ನಿರ್ವಹಿಸೋದಕ್ಕೆ ಅವರು ಅದಕ್ಕೆ ಬೇಕಾಗಿರೋ ಪ್ರಿಪರೇಷನ್ ಮಾಡಿದ್ರು, ಅಲ್ಲಿ ಹೋಗಿ ಟೈಮ್ ಸ್ಪೆಂಡ್ ಮಾಡಿದ್ರು, ಅದನ್ನು ಗ್ರಾಸ್ ಮಾಡೋಕ್ಕೆ, ಅದು ಗ್ರಹಿಕೆ ತಗೊಳ್ಳೋದಕ್ಕೆ ಅವರು ಹೆಚ್ಚು ವರ್ಕ್ ಮಾಡಿದ್ರು. ಸೊ ಆ ರಿಹರ್ಸಲ್ಸ್ ಜಾಸ್ತಿ ಮಾಡಿರ್ತಾರೆ. ಸೊ ಈ ಥರದ್ದು ಅಂದರೆ ಆ ಒಂದು ರಿಹರ್ಸಲ್ ಇಲ್ಲದೆ, ಅದೊಂದು ಪ್ರಾಸೆಸ್ ಇಲ್ಲದೆ ಏನೂ ಇಲ್ಲ. ಸೊ ಆ ಪ್ರಾಸೆಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ರಂಗಭೂಮಿ ಮತ್ತು ಸ್ಮಾಲ್ ಸ್ಕ್ರೀನ್ ಆಗಿರ್ಬೋದು, ಬಿಗ್ ಸ್ಕ್ರೀನ್ ಆಗಿರ್ಬೋದು, ಎಲ್ಲದಕ್ಕೂ ಇದೆಲ್ಲ ಜಸ್ಟ್ ಒಂದು ಮಾಧ್ಯಮಗಳು ಅಷ್ಟೇ. ಇದನ್ನು ಅವಿನಾಶ್ ಅವರು ತುಂಬ ಚೆನ್ನಾಗಿ ಹೇಳ್ತಾರೆ. ಅವರು BV ಕಾರಂತರು ಅಂತ ಕೇಳಿದ್ರು, ರಂಗಭೂಮಿ ಮೈಸೂರು ರಂಗಾಯಣದ ಅತ್ಯಂತ ಶ್ರೇಷ್ಠ ಮಟ್ಟದ ಅವರ ಒಂದು ಮಾತು ನನಗೆ ನೆನಪು ಬರ್ತಿಲ್ಲ, ಬಟ್ ನೆನಪು ಆದ್ಮೇಲೆ ಹೇಳ್ತೀನಿ. ಅದನ್ನು ಅವಿನಾಶ್ ತುಂಬ ಚೆನ್ನಾಗಿ ಹೇಳ್ತಾರೆ. ಅದನ್ನು ರಂಗಭೂಮಿ ಅಂದರೆ ಅದು ನಮ್ಮನ್ನ ಹೆಂಗೆ ಮಾಡಿ ಡಿವೈಡ್ ಮಾಡುತ್ತೆ ಅನ್ನೋದು, ನಾವು ಹೆಂಗಿದ್ದೀವಿ ಅದಕ್ಕಿಂತ ತುಂಬ ದೊಡ್ಡದಾಗಿ ರಂಗಭೂಮಿ ತೋರಿಸುತ್ತಂತೆ. ಸೊ ಸಿನಿಮಾ ನಾವು ಹೆಂಗಿದ್ದೀವಿ ಹಾಗೇ ತೋರಿಸುತ್ತೆ, ಕಿರುತೆರೆ ನಾವು ಹೆಂಗಿದ್ದೀವಿ ಅದಕ್ಕಿಂತ ಚಿಕ್ಕದಾಗಿ ತೋರಿಸುತ್ತೆ ಅಂತ. ಯಾಕೆ ಅಂತ ಅಂದರೆ ರಂಗಭೂಮಿ ಲೈಫ್, ಓಪನ್ ಗ್ರೌಂಡ್, ಸ್ಟೇಜ್, ನಾವು ನಮ್ಮನ್ನು ದೊಡ್ಡದಾಗಿ ತೋರಿಸೋವಂಥದ್ದು.
ಸೊ ಸಿನಿಮಾ ಅದಕ್ಕಿಂತ ದೊಡ್ಡದಾಗಿ ತೋರಿಸುವಂಥದ್ದು, ಯಾಕೆಂದ್ರೆ ದೊಡ್ಡ ಸ್ಕ್ರೀನ್ನಲ್ಲಿ ನೋಡ್ತಿರ್ತೀವಿ. ನಾವು ಇರೋದಕ್ಕಿಂತ ಚಿಕ್ಕದಾಗಿ ತೋರಿಸೋದು ಸ್ಮಾಲ್ ಸ್ಕ್ರೀನ್, ಅಂದ್ರೆ ಪುಟ್ಟ ಟೆಲಿವಿಷನ್ ಅಲ್ಲಿ ನೋಡುವಂಥದ್ದು. ಸೊ ಇದನ್ನ ಅವಿನಾಶ್ ಇನ್ನೂ ತುಂಬಾ ಚೆನ್ನಾಗಿ ಹೇಳ್ತಾರೆ, ನಂಗೆ ಕರೆಕ್ಟಾಗಿ ಹೇಳಕ್ ಬರಲಿಲ್ಲ. ನಾವು ಇರೋದಂಗೆ ತೋರಿಸೋದು ಲೈವ್ ಸ್ಟೇಜ್ ಪ್ಲೇ ಅನ್ನೋದು, ಇದ್ದಂಗೆ ಇದ್ದಿದ್ದನ್ನ ಇದ್ದಂಗೆ ತೋರಿಸೋದು ರಂಗಭೂಮಿ. ನಾವು ಇರೋದಕ್ಕಿಂತ ಚಿಕ್ಕದಾಗಿ ತೋರಿಸೋದು ಕಿರುತೆರೆ, ಹೆಂಗಿದೀವಿ ಅದಕ್ಕಿಂತ ದೊಡ್ಡದಾಗಿ ತೋರಿಸೋದು ಸಿನಿಮಾ. ಆಮೇಲೆ ನಿಮ್ಮ ವಿಷಯ ತುಂಬ ವಾವ್ ಫ್ಯಾಕ್ಟ್ರಾಗಿ ಕಾಣಿಸಿದ್ದು ಭೀಮಾ ಫಿಲ್ಮ್ನ ಕ್ಲೈಮ್ಯಾಕ್ಸಲ್ಲಿ ನಾನು ಹೇಳ್ತಾ ಇರೋದು. ಆ ಕ್ಲೈಮ್ಯಾಕ್ಸ್ ವಿಚಾರ ಕನ್ಕ್ಲೂಷನ್ ಪಾರ್ಟ್ ಓಕೆ, ಬಟ್ ನೀವು ಅಸೆಂಬಲ್ ಆಗಿ ಆ ಒಂದು ದೃಶ್ಯದಲ್ಲಿ ನಿಮ್ಮನ್ನು ನೀವು ಇನ್ವಾಲ್ವ್ ಮಾಡ್ಕೋತೀರಿ ಗೊತ್ತಾ, ಆ ರಿಯಲ್ ಫೀಲ್ ಹೇಗಿತ್ತು ಆ ಟೈಮಲ್ಲಿ? ಹೆವಿ ಸೀನ್ ಅದು. ಹೌದು ಹೆವಿ ಸೀನು. ಹೌದು, ಅಂದರೆ ಆ ಟೈಮ್ನಲ್ಲಿ ಅಂದರೆ ಈ ಕಂಪ್ಲೀಟ್ ಭೀಮಾ ಆ ಪ್ರಾಸೆಸ್ ಇದೆಯಲ್ಲ ಸರ್, ಕಂಪ್ಲೀಟ್ ನಾನು ಇನ್ಸ್ಪೆಕ್ಟರೇ ಆಗಿಬಿಟ್ಟಿದ್ದೆ. ಸೊ ನಾನು ನಂಬ್ಕೊಂಡ್ಬಿಟ್ಟಿದ್ದೆ, ನಾನು ರಿಯಲ್ ಇನ್ಸ್ಪೆಕ್ಟರ್, ನಾನು ಆಫೀಸರ್. ನಾನು ಯೂನಿಫಾರ್ಮ್ ಮೈ ಮೇಲೆ ಬಿದ್ದುಬಿಟ್ರಂತೂ ನಿಜವಾಗ ನಾನು ಯಾವುದೋ ಒಂದು ಸಿನಿಮಾದಲ್ಲಿ ನೋಡಿದ್ದೀನಿ, ನಂಗೆ ಸಿನಿಮಾ ಹೆಸರು ಬರ್ತಿಲ್ಲ, ಜಗ್ಗೇಶ್ ಸರ್ ಅವ್ರ ಸಿನಿಮಾ ಅದು. ಅದರಲ್ಲಿ ಇಂದ್ರನ ಗೆದ್ದ ನರೇಂದ್ರ ಸಿನಿಮಾದಲ್ಲಿ ಮುಖ್ಯಮಂತ್ರಿ ಚಂದ್ರು ಸರ್ ಯೂನಿಫಾರ್ಮ್ ಅಂದ್ರೆ ಬಿದ್ದಾಗ ಅಂತ ಮಾಡ್ತಿರ್ತಾರೆ, ಯೂನಿಫಾರ್ಮ್ ಅಂದ್ರೆ ಅದು ತೆಗಿತಿದ್ದಂಗೆ ಅವ್ರು ನಾರ್ಮಲ್ ಆಗ್ತಾರಲ್ಲ, ಆ ಮ್ಯಾಜಿಕ್ ಆಕ್ಚುಲಿ ಆಗುತ್ತೆ. ಬಟ್ ಹಿಂಗೆಲ್ಲ ಇದಲ್ಲ, ಬಟ್ ಆ ಕದರ್ ಬಾಡಿಗೆ ಯೂನಿಫಾರ್ಮ್ ಜೊತೆಗೆ ಆ ಕದರ್ನು ನಾವು ವೇರ್ ಮಾಡ್ತಿದೀವಿ ಅನ್ನೋ ಅದೊಂದು ಫೀಲ್ ನಂಗೆ ಅದನ್ನ ಎಕ್ಸ್ಪ್ಲೈನ್ ಮಾಡಕ್ ಆಗ್ತಿಲ್ಲ. ಬಟ್ ನಾನು ಚಾಲೆಂಜ್ ಮಾಡ್ತೀನಿ, ಒಂದ್ಸಲ ನೀವು ಯೂನಿಫಾರ್ಮ್ನ ವೇರ್ ಮಾಡಿ, ನಿಮಗೂ ಅನುಭವ ಸಿಗುತ್ತೆ, ಪ್ರಾಮಿಸ್ ಸಿಗುತ್ತೆ. ಅದೊಂಥರ ಅಂದ್ರೆ ಆ ಸಮವಸ್ತ್ರದ ತಾಕತ್ತು ನೆಕ್ಸ್ಟ್ ಲೆವೆಲ್ ಅಲ್ವಾ? ಎಸ್. ನಾನು ಆ ಯೂನಿಫಾರ್ಮ್ನಲ್ಲಿ ಇದ್ದಾಗ ಸರ್ ಪ್ರಿಯಾ ಇದು ಈ ಡೈಲಾಗ್ ಹೇಳ್ತೇನೆ, ನಾನು ಇದು ಮಾಡ್ತೀನಿ, ಇದ್ರ ಆ ಸೀನ್ನ ಹಿಂಗೆ ಎಕ್ಸ್ಪ್ಲೈನ್ ಮಾಡ್ತಿದ್ರು. ಶುರುನಲ್ಲಿ ಮ್ಯಾನರಿಸಮ್ಸ್ ಹೆಂಗಿರಬೇಕು, ಯಾವ ಥರ ಮಾತಾಡಬೇಕು. ಸೊ ಏಕೆಂದರೆ ನನಗೆ ಒಂದಷ್ಟು ಫೀಡ್ಬ್ಯಾಕ್ಸು ಬಂತು, ಇಷ್ಟೊಂದು ಬ್ಯಾಡ್ ವರ್ಡ್ಸಲ್ಲೆಲ್ಲ ಮಾತಾಡಿಸ್ತೀರಾ ಅಂತೆಲ್ಲ, ಯಾಕೆಂದರೆ ಬರುತ್ತಲ್ಲ ಕಮೆಂಟ್ಗಳಲ್ಲಿ. ಬಟ್ ನಿಜವಾಗ್ಲೂ ಅಷ್ಟು ತಾಕತ್ತಾಗಿ ಅಷ್ಟು ರಗಡಾಗಿ ಬಿಹೇವ್ ಮಾಡ್ತಾರೆ. ಹಂಗೆ ಮಾಡಿದ್ರೇ, ಈಗ ತಿದ್ದೋರು ರಕ್ಷಣೆ ಮಾಡೋಂಥವ್ರು ಆ ಥರ ಮಾಡಿದ್ರೇ ಒಂದೊಂದ್ಸಲ ನನಗನ್ಸುತ್ತೆ ತುಂಬ ಪ್ರೀತಿಯಿಂದ ಎಲ್ಲ ತಿದ್ದಕ್ಕೆ ಕಷ್ಟ ಆಗಲ್ಲ. ಸೊ ಆ ಒಂದು ದಂಡಂ ದಶಗುಣಂ ಇದನ್ನ ತಲೆಯಲ್ಲಿ ಇಟ್ಕೊಂಡ್ರೆ ಅದನ್ನ ಏನಾದರೂ ಒಂದು ಬದಲಾವಣೆ ಮಾಡೋಕ್ಕಾಗೋದು ಅನ್ನೋದು. ಸೊ ಎಸ್, ಅದು ಆ ಬ್ಯಾಡ್ ವರ್ಡ್ಸ್ ಮಾತ್ರ ಸ್ವಲ್ಪ ಶುರುನಲ್ಲಿ ನನ್ಗೆ ಸ್ವಲ್ಪ ಇದಾಗ್ತಿತ್ತು. ಆಮೇಲೆ ಸರ್ ಹಿಂಗೆಲ್ಲ ಮಾತಾಡ್ತಾರೆ ಸರ್, ನಿಮ್ಗೆ ಗೊತ್ತಿಲ್ಲ ಪ್ರಿಯಾ ಅವರು ಅದನ್ನಷ್ಟು ಇನ್ಸಿಡೆಂಟ್ಸ್ನೆಲ್ಲನೂ ಅವರು ಎಕ್ಸ್ಪ್ಲೈನ್ ಮಾಡೋರು, ನಾನು ಫುಲ್ಲು ಕೇಳಿಸ್ಕೊಳ್ಳೋದು. ಆಮೇಲೆ ಕ್ಯಾಮ್ರಾ ಮುಂದೆ ನಿನ್ನ ಆ್ಯಕ್ಷನ್ ಅಂದಾಗ ಫುಲ್ಲು ಸರ್ ಹೆಂಗೆ ಅವ್ರು ಎಕ್ಸ್ಪ್ಲೈನ್ ಮಾಡ್ತಿದ್ರಲ್ಲ, ಒಂದಷ್ಟು ಸೀನ್ಗಳನ್ನ ಎಕ್ಸ್ಪ್ಲೈನ್ ಮಾಡೋರಲ್ಲ, ಅವಾಗ ಅವರು ಅನ್ಯಾಕ್ಟ್ ಮಾಡ್ತಾರೆ, ಅದು ಬಂದ್ಬಿಡುತ್ತೆ ಅದು ಎಕ್ಸ್ಪ್ಲೈನ್ ಮಾಡುವಾಗ. ಈ ಥರದ್ದು ಒಬ್ಬ ಪೊಲೀಸ್ ಹಿಂಗೆ ಮಾತಾಡ್ದ, ಹಿಂಗೆ ರಿಯಾಕ್ಟ್ ಆಗ್ತಿ, ಹಿಂಗೆ ಮಾಡ್ತಾರೆ ಅನ್ನೋ ಮ್ಯಾನರಿಸಮ್ಸ್ನ ನೀಟಾಗಿ ನೋಡ್ಕೋತಾ ಇದ್ದೆ, ಅವ್ರ ಬಾಡಿ ಲ್ಯಾಂಗ್ವೇಜ್ ಎಲ್ಲ ನೋಡ್ಕೋತಿದ್ದೆ. ಸೊ ಅದನ್ನು ಪ್ಲೇ ಮಾಡ್ತಾ ಇದ್ದೆ. ಅದು ಏನೋ ಒಂಥರ ಖುಷಿ. ಬಹುಶಃ ಅಂದರೆ ಆ ಕಂಪ್ಲೀಟ್ ಮೀಡಿಯಾದವ್ರು ಎಲ್ಲರೂ ಇದ್ರು ನಾವು ಲಾಸ್ಟ್ ಕ್ಲೈಮ್ಯಾಕ್ಸ್ ಶೂಟ್ ಮಾಡುವಾಗ. ಸೊ ಅದು ಆ ನೈಟು, ಆಮೇಲೆ ಒಂದು ಬೇಜಾರು ಇತ್ತು, ಅಂದರೆ ಕಡೆ ಶೂಟಿಂಗ್ ಅಲ್ಲ, ಸೊ ಅದಾಗುತ್ತೆ, ಅದೊಂದು ಬಾಂಡಿಂಗ್ ಕ್ರಿಯೇಟ್ ಆಗಿಬಿಟ್ಟಿರುತ್ತೆ. ಅಯ್ಯೋ ಮುಗ್ದೋಗುತ್ತಲ್ಲ, ಅಯ್ಯೋ ಅನ್ನೋ ಇದು. ಬಟ್ ಎಲ್ಲನೂ ಚೆನ್ನಾಗಾಯ್ತು ಅಲ್ವಾ? ಬಟ್ ನಿಮ್ಮನ್ನ ಇಂಡಸ್ಟ್ರಿ ಆಗಲಿ ಅಥವಾ ನಿಮ್ಮನ್ನ ಒಂದಷ್ಟು ಸಿನಿಮಾ ಸಂಬಂಧಪಟ್ಟಂಥ ಜನ ನಿಮ್ಮನ್ನ ರಿಸೀವ್ ಮಾಡಿದ ರೀತಿ ಚೆನ್ನಾಗಿತ್ತು. ಅಂದರೆ ಸಖತ್ತು ಪಾತ್ರಗಳು ಪ್ರಿಯಾ ಮಾಡಿದ್ದು. ಆ ವಿಷಯದಲ್ಲಿ ನಾನು ಇವತ್ತಿಗೂ ಎಷ್ಟು ಅದೃಷ್ಟವಂತೆ ಅಂತ ಅಂದರೆ, ಕೆಲವೊಂದು ಸಲ ಪಾತ್ರ ಅಂದರೆ ನನಗಂತೂ ಆ ಪಾತ್ರ ನೆರಳಾಗಿ ಕಾದಿದೆ. ಇವತ್ತಿಗೂ ಆ ಪಾತ್ರದಿಂದ ನಾನು ಪ್ರತಿ ಅಗಳ ಅನ್ನ ತಿಂತಿರೋದು ಭಾವ ನಿಮ್ಮ ಕಣ್ಣಲ್ಲಿ ಕಾಣಿಸ್ತಿದೆ. ಹೌದು, ಗಿರಿಜಾ ಅನ್ನೋ ಪಾತ್ರ, ಆ ಪಾತ್ರನ ನನಗೆ ಧರಿಸೋಕೆ ಅವಕಾಶ ಮಾಡಿಕೊಟ್ಟಂಥ ನಿರ್ದೇಶಕರು ಅಂದರೆ ವಿಜಿ ಸರು. ಇದನ್ನು ನಾನು ಯಾವಾಗಲೂ ಹೇಳ್ತಿರ್ತೀನಿ, ಅವ್ರ ಹೆಸರನ್ನ ಪ್ರತಿದಿನ ನೆನೆಸ್ಕೊತೀನಿ. ನಾನು ತಿನ್ನೋ ಅನ್ನ ಅವರಿಂದ ನನಗೆ ಸಿಕ್ಕಿದ್ದು, ಆ ಪಾತ್ರದಿಂದ ನನಗೆ ಸಿಕ್ಕಿದ್ದು ಅಂತ. ಸೊ ಆ ಕೃತಜ್ಞತೆ ನನಗೆ ಅಂದರೆ ನಿಜ ತುಂಬ ಇದೆ. ಮೇಲಾಗಿ ಸಿನಿಮಾಗಳ ಸಂಖ್ಯೆ ಹೆಚ್ಚು ಕಮ್ಮಿ ಅನ್ನೋದಕ್ಕಿಂತಲೂ ಕೆಲವು ಸಿನಿಮಾ ಕೊಟ್ಟಂತಹ ಆ ಭದ್ರತೆ ಇನ್ ಟರ್ಮ್ಸ್ ಆಫ್ ಯುವರ್
ಕೇರಿಯರ್. ಎಸ್ ಎಸ್, ಅದು ತುಂಬಾ ಗಟ್ಟಿಯಾಗಿರುತ್ತೆ. ಹೌದು, ಎಷ್ಟೋ ಜನ ದೊಡ್ಡ ದೊಡ್ಡ ಸ್ಟಾರ್ಗಳು ಸಹ ಅವ್ರು ಸುಮಾರು ಸಿನಿಮಾ ಮಾಡಿರ್ತಾರೆ, ಬಟ್ ಅವರು ಆ ಸಿನಿಮಾ ಆದಮೇಲೆ ನಾನು ಹಿಂದೆ ತಿರುಗಿ ನೋಡಲಿಲ್ಲ ಅಂತಾರೆ. ಅದು ಕೃತಜ್ಞತೆ ಜೊತೆಗೆ ನಾನು ಭದ್ರವಾಗಿದ್ದೀನಿ. ಹೌದು ಹೌದು, ಖಂಡಿತ ಸರ್. ಆ ಭದ್ರತೆ ಖಂಡಿತ ನನಗೆ ಭೀಮಾ ಸಿನಿಮಾಯಿಂದ ಮತ್ತು ಟೀಮಿಂದ, ನನಗೆ ಆ ಪಾತ್ರದಿಂದ ತುಂಬ ತುಂಬ ಸಿಕ್ಕಿದೆ, ಇವತ್ತಿಗೂ ಸಿಗ್ತಾ ಇದೆ. ಸೊ ನನಗೆ ಹೊರಗೆ ಜನ ಮಾತಾಡ್ಸೋದು, ಆಮೇಲೆ ಹೊರಗಿಂದ ಅಂದರೆ ಎಲ್ಲ ಕ್ಷೇತ್ರದವರು ನನ್ನನ್ನು ಪ್ರೀತಿಯಿಂದ ಅಭಿಮಾನದಿಂದ ಮಾತಾಡ್ಸೋದಿದೆಲ್ಲ. ನನ್ನ ಮನೆಗೆ ಬ್ಲಿಂಕಿಟು ಸ್ವಿಗ್ಗಿ ಎಲ್ಲ ನಾನು ಮಾಡಿಕೊಂಡ್ರೆ ಪಾಪ ಕೊಡೋಕೆ ಬರೋರು ತುಂಬ ಅಭಿಮಾನದಿಂದ ಮಾತಾಡಿಸ್ತಾರೆ. ಆಮೇಲೆ ನಾನು ಹಾಲು ತರಕ್ಕೆ ಏನಾದರೂ ಕೆಳಗೆ, ನಮ್ಮ ಮನೆ ಕೆಳಗೆ ಹಾಲಿನ ಬೂತಿದೆ, ಹಾಲು ತರ ಕೆಳಗಡೆ ಹೋದ್ರೆ ಅವರು ಅಲ್ಲೂ ಅಷ್ಟೇ ಯಾರೋ ಪಾಪ ಕಾಮಾಖ್ಯ ಸಿನಿಮಾ ಅಂದರೆ ಥಿಯೇಟರ್ ಪಕ್ಕದಲ್ಲೇ ಇರೋದು ನಮ್ಮ ಮನೆ. ಆ ಸಿನಿಮಾ ನೋಡಕ್ ಬಂದಿರೋರು ಎಷ್ಟೊಂದು ಜನ ಅಲ್ಲಿ ಟೀ ಕುಡಿಯಕ್ಕೆ ಬಂದಿರ್ತಾರೆ ಬೂತ್ ಹತ್ರ, ಅವರು ಅಷ್ಟು ಅಭಿಮಾನದಿಂದ ಪ್ಲೀಸ್ ಸಿನಿಮಾ ತಗೊಂಡು ಯಾದಗಿರಿಯಿಂದ ಬಂದಿದ್ದೀವಿ, ಬಿಜಾಪುರದಿಂದ ಬಂದಿದ್ದೀವಿ ಅಂತೆಲ್ಲ. ಅದೊಂದು ಅಭಿಮಾನ ನನ್ನ ಒಳಗೆ ಇನ್ನ ಹೆಚ್ಚು ಅಂದರೆ ಹುರುಪನ್ನ ಹುಟ್ಟಾಕತ್ತೆ. ಅಲ್ಲ, ಒಂದಷ್ಟು ತುಂಬಾ ಫನ್ನಿನೂ ಆಗಿರ್ತವೆ ಗುರು. ಸ್ಟ್ರಿಕ್ಟ್ ಗುರು. ನಾನು ಹೌದು, ನಮ್ಮ ಮನೇಲಿ ಯಾರೋ ಒಬ್ರು ರಿಪೇರಿ ಮಾಡಕ್ಕೆ ಯಾರೋ ಬಂದು, ನನಗೆ ನೆನಪಿಗೆ ಬರ್ತಿಲ್ಲ, ಕಾರ್ಪೆಂಟ್ರಾ ಪ್ಲಂಬರಾ ಅಂತ ಗೊತ್ತಿಲ್ಲ, ಸಮಥಿಂಗ್ ಏನೋ ಒಂದು, ಇಲ್ಲ ಅರ್ಬನ್ ಕ್ಲಾಪಿಂದ ಅಂದರೆ ಅರ್ಬನ್ ಕಂಪ್ನಿಯಿಂದ ಕ್ಲೀನಿಂಗ್ ಮಾಡಕ್ಕೆ ಬರ್ತಾರಲ್ಲ, ಅವ್ರಿಗೆ ಪಾಪ ಭಾಷೆ ಬೇರೆ ಬರಲ್ಲ, ಅವ್ರು ಹಿಂದಿಯವ್ರು ಇರ್ತಾರಲ್ಲ, ಅವರು ಮನೆ ಕ್ಲೀನ್ ಮಾಡ್ತಿದ್ದಾರೆ. ನಮ್ಮ ಮನೇಲಿ ಒಂದು ಸಣ್ಣದು ನಂಗೆ ಬೇಕಾದವರು ನನ್ನ ಬರ್ತ್ಡೇಗೆ ಒಂದು ಗಿಫ್ಟ್ ಕೊಟ್ಟಿದ್ದಾರೆ, ಯೂನಿಫಾರ್ಮ್ನಲ್ಲಿರೋ ಫೋಟೋನ ಗಿಫ್ಟ್ ಕೊಟ್ಬಿಟ್ಟು ಫ್ರೇಮ್ ಹಾಕಿ ಗಿಫ್ಟ್ ಕೊಟ್ಬಿಟ್ಟಿದ್ದಾರೆ. ನಾನು ಅದೊಂದು ಅದೊಂದು ಇಷ್ಟುದ್ದದ್ದು ಫ್ರೇಮ್ ಅಷ್ಟೇ, ಅದನ್ನು ಅವಿನಾಶ್ ಅವರು ಒಂದು ಸ್ವಲ್ಪ ಅವರೇ ಎಲ್ಲ ಜೋಡಿಸೋದು, ಆ ಫ್ರೇಮ್ನ ನೀಟಾಗಿ ಬರ್ತಿದ್ದಂಗೆ ಕಾಣೋ ಥರ ಇಟ್ಬಿಟ್ಟಿಯಾನೆ. ನನಗೆ ಅದು ಗಮನಿಸೇ ಇಲ್ಲ, ನಾನು ಒಳಗೆ ಬರೋಕ್ಕೆ ಹೆದರ್ಕೋತಿದ್ದಾನೆ ಹುಡುಗ. ಆಮೇಲೆ ಎಷ್ಟು ಭಯ ಭಕ್ತಿ ಭಾವದಿಂದ ಕೆಲಸ ಮಾಡಿ ಅಂದ್ಕೊಂಡು ಕುತ್ಕೊಳ್ಳಿ ಅಂದ್ರೂ ಕೂರ್ತಿಲ್ಲ, ಕಾಫಿ ಕುಡೀರಿ ಅಂದ್ರೆ ಹೆದರ್ಕೋತಿದ್ದಾರೆ. ಆಮೇಲೆ ಎಲ್ಲ ಕ್ಲೀನ್ ಎಲ್ಲ ಆದ್ಮೇಲೆ ಹೋಗುವಾಗ ಮ್ಯಾಮ್ ನೀವು ಇನ್ಸ್ಪೆಕ್ಟರ ಅಂದಾಗ ನಾನು ಅವಾಗ ಫ್ರೇಮ್, ಅಯ್ಯೋ ಇವ್ರು ಇದಕ್ಕಿಷ್ಟು ಹೆದರ್ಕೊಂಡ್ರ ಅಂತ ನಾನು ಆಮೇಲೆ ಆ ಫ್ರೇಮ್ನ ತೆಗ್ದಿಟ್ಟೆ. ಹಂಗೆಲ್ಲ ಪಾಪ ಮೇಡಮ್ ಇಡಬೇಕಾಗಿತ್ತು, ಅಂದ್ರೆ ಆ ಗತ್ತು ಗಾಂಭೀರ್ಯ ಹಂಗೆ ಒಂದಷ್ಟು ವರ್ಷ ಕ್ಯಾರಿ ಆಗಿರೋದು ಅಲ್ಲ, ನಿಜವಾಗ್ಲು. ಆಮೇಲೆ ಇನ್ನೊಂದ್ ಕಡೆ ನಾನು ಹಿಂಗೆ ಬಳಸ್ಕೊಂಡಿದ್ದೀನಿ. ನಾನು ಸಿನಿಮಾ ವರ್ಕ್ ಮಾಡ್ತಿದ್ದೆ, ಅಲ್ಲಿ ನಾನು ಪವರ್ ಬ್ಯಾಂಕ್ನ ಬಿಟ್ಟು ಬಂದ್ಬಿಟ್ಟಿದ್ದೆ, ಗೊತ್ತಾಗಿರಲಿಲ್ಲ. ಪಾಪ ಪ್ರೊಡಕ್ಷನ್ ಅವರು, ಮ್ಯಾಮ್ ನಿಮ್ಮ ಪವರ್ ಬ್ಯಾಂಕ್ ಇಲ್ಲೇ ಬಿಟ್ಟು ಹೋಗ್ಬಿಟ್ಟಿದ್ದೀರಾ, ಹಿಂಗೆ ಡನ್ಸೋ ಮಾಡ್ತೀನಿ ನೀವು ಕಲೆಕ್ಟ್ ಮಾಡ್ಕೊಳ್ಳಿ ಅಂತ ಅಂದ್ಬಿಟ್ಟು ನಾನು ವೆಯ್ಟ್ ಮಾಡ್ತಿದ್ದೀನಿ. 2 hours ಆಯಿತು, 3 hours ಆಯಿತು, ಬರಲೇ ಇಲ್ಲ. ಆಮೇಲೆ ನಾನು ಅವ್ರಿಗೆ ಕಾಲ್ ಮಾಡಿ ಬರಲೇ ಇಲ್ಲ ಅಂದೆ. ಮ್ಯಾಮ್ ಇಲ್ಲ ಡೆಲಿವರಿ ಆಗಿದೆ ಅಂತ ಬಂತು ಅಂತ ಅಂದರು. ನಾನು ಆಮೇಲೆ ಅವ್ರು ನೋಡಿ ಪಾಪ ಡೆಲಿವರಿ ಆಗಿಬಿಟ್ಟಿದೆ ಅಂತೆಲ್ಲ ಬಂದ್ಬಿಟ್ಟಿದ್ದಾರೆ. ಅವ್ರ ನಂಬರಿಗೆ ಕಾಲ್ ಮಾಡ್ತಿದ್ರೆ ಪಾಪ ಡೆಲಿವರಿ ಹುಡುಗ ಸ್ವಿಚ್ ಆಫ್ ಮಾಡ್ಕೊಂಡ್ಬಿಟ್ಟಿಯಾನೆ. ಅವನು ಪಾಪ ಡೆಲಿವರಿ ಆಗಿದೆ ಅಂತ ತೋರಿಸ್ಬಿಟ್ಟು ಪವರ್ ಬ್ಯಾಂಕ್ ಎತ್ಕೊಂಡು ಹೊಟ್ಟೋಗ್ಬಿಟ್ಟಿದ್ದಾನೆ. ಆಮೇಲೆ ಏನು ಮಾಡು, ಆ ಹುಡುಗ ಪ್ರೊಡಕ್ಷನ್ ಅವನು ಹೆಂಗೋ ಹುಡುಕಿಯಾನ ಹುಡುಗನ, ಪೊಲೀಸ್ ಇನ್ಸ್ಪೆಕ್ಟರ್ದು ಗುರು ನಿಂತ ಸ್ಟೇಷನ್ಗೆ ಹೋಗಿ ಅಲಿತೀಯ ಒಂದು ಪವರ್ ಬ್ಯಾಂಕ್ಗೆ ಅಂತ ಫುಲ್ಲು ಹೆದರ್ಸ್ಬಿಟ್ಟಿದ್ದಾರೆ ಪ್ರೊಡಕ್ಷನ್ ಅವರು. ನಾನು ಮೇಲೆ ಹಂಗೆಲ್ಲ ಹೇಳ್ಬೇಡ್ರಿ ಇಲ್ಲ ಮೇಡಮ್ ನಿಮ್ಗೆ ಸುಮ್ಮನಿರಿ ಗೊತ್ತಿಲ್ಲ ಬಿಟ್ಟು ನನ್ನ ಫೋಟೋನು ತೋರಿಸ್ಬಿಟ್ಟಿದ್ದಾರೆ. ಇವ್ರದೇ ನೀನು ಪವರ್ ಬ್ಯಾಂಕು, ನೀನು ಅದು ಹೆಂಗೆ ತಲುಪಿಸು ಗುರು ನನಗೆ ಗೊತ್ತಿಲ್ಲ ಅಂತ ಅಂದ್ಬಿಟ್ಟು. ಆಮೇಲೆ ಸರ್ ಹಂಗೆಲ್ಲ ಮಾಡಬೇಡಿ ಸರ್, ತಪ್ಪಾಗೋಯ್ತು, ನಂದು ಫೋನು ಬ್ಯಾಟ್ರಿ ಲೋ ಆಗಿ ಸ್ವಿಚ್ ಆಫ್ ಆಗೋಗಿತ್ತು, ಏನೇನೋ ಪಾಪ ಕಾರಣ ಕೊಟ್ಕೊಂಡಿಯಾನೆ. ಆಮೇಲೆ ಅದನ್ನು ಹಂಗೆ ಕಲೆಕ್ಟ್ ಮಾಡ್ಕೊಂಡು ನಂಗೆ ತಂದು ಕೊಟ್ಟರು. ತುಂಬ ಹೆದರ್ಕೊಂಡ್ಬಿಟ್ಟು. ಸೊ ಹೀಗೆಲ್ಲ ಇನ್ಸ್ಪೆಕ್ಟ್ರ್ ಅಂತ ನನ್ನ ಫೋಟೋ ಹಿಂಗೆಲ್ಲ ಇದು ಮಾಡಿಬಿಟ್ಟು. ಅಲ್ಲ, ಆ್ಯಕ್ಚುಲಿ ಭೀಮಾ ರಿಲೀಸ್ ಆದ ನಂತರ ಆ ನಿಮ್ಮ ಗೆಟಪ್ಪು, ಆ ನಿಮ್ಮ ಮ್ಯಾನರಿಸಮು, ಆ ಒಂದು ಇಂಟೋನೇಷನ್ಸ್ ಎಲ್ಲ ನೋಡಿ ನಿಮ್ಮ ಯಜಮಾನ್ರು ಅವಿನಾಶ್ ಅವ್ರದ್ದು ಫಸ್ಟ್ ರಿಯಾಕ್ಷನ್ ಹೆಂಗಿತ್ತು? ಅವನ ಹತ್ರ ಬೈಸ್ಕೊಂಡು ಫಸ್ಟ್ ರಿಯಾಕ್ಷನ್ ಅಂತ ಅಂದರೆ, ನನಗೆ ಕಾಸ್ಟ್ಯೂಮರ್ ಬಂದು ಯೂನಿಫಾರ್ಮ್ ಕೊಟ್ಟು ಹೋದ್ರು, ಒಂದ್ಸಲ ಟ್ರೈ ಮಾಡಿ ಮ್ಯಾಮ್ ಅದನ್ನು ಹೆಂಗಿದೆ ಫಿಟ್ಟಿಂಗ್ಸ್ ಎಲ್ಲ ಅಂತ ಅಂದ್ಬಿಟ್ಟು. ನಾನು ಸರಿ ಆಯಿತು ಓಕೆ ಅಂತ ಅಂದ್ಬಿಟ್ಟು ಅವ್ರು ನನ್ನ ಅಂದರೆ ಕೊಟ್ಬಿಟ್ಟು ಹೊಟ್ಟೋಗಿದ್ರು, ಆಮೇಲೆ ಬಂದು ಕಲೆಕ್ಟ್ ಮಾಡ್ಕೋತೀನಿ ಅಂತ. ನಾನು ಯೂನಿಫಾರ್ಮ್ ಎಲ್ಲ ವೇರ್ ಮಾಡಿಬಿಟ್ಟು ಅವಿನಾಶು ರೂಮಿಂದ ಹಿಂಗೆ ಆಚೆ ಬಂದರು. ನಾನು ಬೆಚ್ಬಿಟ್ಟ, ಹೆಂಗೆ ಬೆಚ್ಬಿಟ್ಟ ಅಂದರೆ ಪಾಪ, ಅಂದರೆ ಯಾಕಡೆಯಿಂದ ನಾನು ಅಂತ ಪಾಪ ಅವನಿಗೆ ಗೊತ್ತಾಗಿಲ್ಲ. ಸಡನ್ನಾಗಿ ನಾನು ಕ್ಯಾಪ್ ಎಲ್ಲ ಹಾಕೊಂಡ್ಬಿಟ್ಟಿದ್ದೀನಿ, ಕರೆಕ್ಟಾಗಿ ನನ್ನ ಮುಖನೂ ಕಾಣಿಸಿಲ್ಲ ಅವನಿಗೆ. ಹಿಂಗೆ ಇದನ್ನ ಸ್ಟಿಕ್ ಇಟ್ಕೊಂಡು ಹಿಂಗೆ ನಿಂತ್ಬಿಟ್ಟಿದ್ದೀನಿ. ಆಮೇಲೆ ನಾವು ಒಂದು ಫೋಟೋ ತೊಗೊಂಡ್ವಿ ಜೊತೆಲಿ. ಅದು ಫಸ್ಟು ಅವ್ನು ನನ್ನ ಯೂನಿಫಾರ್ಮ್ನಲ್ಲಿ ನೋಡಿದ್ದು ಫಸ್ಟ್ ರಿಯಾಕ್ಷನು.
ತುಂಬ ಬೆಚ್ಚಿಬಿಟ್ಟಿದ್ದ ಅವನು, ಅಂದರೆ ಗಾಬ್ರಿಲ್ ಬೆಚ್ಚಿದ್ದ. ಅಲ್ಲ ಮೋಸ್ಟ್ಲಿ IT ರೇಡ್ ಆಗೋಕ್ಕಿಂತ ಮುಂಚೆ ಏನಾದ್ರು ಒಂದು ಇನ್ವೆಸ್ಟಿಗೇಷನ್ ಬಂದ್ಬಿಟ್ರ ಆ ಥರ ಎಲ್ಲ ಹೆದರ್ಕೊಳ್ಳಲ್ಲ ನಾವು, ಆ ಥರ ಹೆದರ್ಕೊಳ್ಳೋಷ್ಟೆಲ್ಲ ನಾವೇನು ಇಟ್ಟಿಲ್ಲ. ನಮ್ಮ ಮನೆ ಬಂದ್ರೆ ಹೊಟ್ಟೆ ತುಂಬಾ ಒಂದು ತಟ್ಟೆ ಅನ್ನ ಊಟ ಮಾಡ್ಕೊಂಡು ನಾವು ನಿಮ್ಮ ಮನೆ ಅನ್ನವನ್ನ ಸ್ವಾದಿಸಿದ್ದೀವಿ, ಅಯ್ಯಯ್ಯೋ. ತುಂಬಾ ಒಳ್ಳೆ ಅಡಿಗೆ ಮಾಡ್ತೀರಿ ನೀವು. ಥ್ಯಾಂಕ್ ಯು. ಸೊ ಆ ಭಯದಲ್ಲಿತ್ತು ಫಸ್ಟ್ ಅವ್ನ ರಿಯಾಕ್ಷನು. ಓಕೆ. ಸೊ ಅದಾದಮೇಲೆ ನಾನು ಫಸ್ಟ್ ಶೂಟ್ ಅಂದರೆ ಫಸ್ಟ್ ಡೇ ಶೂಟಿಂಗಿಗೆ ಹೋಗುವಾಗ, ಬ್ಯಾಂಗ್ಳೂರ್ನಲ್ಲಿ ಫಸ್ಟ್ ಡೇ ಶೂಟಿಂಗ್ ಹೋಗುವಾಗ ನಾನು ಯೂನಿಫಾರ್ಮ್ನ ಹಾಕ್ಕೊಂಡೆ. ಏಕೆಂದರೆ ಫಸ್ಟ್ ನಾನು ಶೂಟ್ ಆಗಿದ್ದು ಚಾಮುಂಡಿ ಬೆಟ್ಟದ ಪೋರ್ಷನ್. ಸೊ ಶಕ್ತಿ ದೇವತೆಯ ಸರೌಂಡಿಂಗ್ಸ್ ಹೌದು. ಆ ಫೀಲ್ ಅಲ್ವಾ? ಹೌದು. ಬಟ್ ನಿಮ್ಮ ಪಾತ್ರನ ತುಂಬ ಜನ ಎಂಜಾಯ್ ಮಾಡಿದ್ದಾರೆ, ಸಖತ್ ಪಾತ್ರ. ಅಂದರೆ ಅದರ ನಂತರ ಒಂದಷ್ಟು ಜನ ಒಂದಷ್ಟು ಫೋಟೋಗಳನ್ನು ಮಿಕ್ಸ್ ಮಾಡಿ ಒಂದಷ್ಟು ಇಮೇಜ್ಗಳನ್ನು ಬಿಡ್ತಾ ಇದ್ದಾರೆ. ಮೋಸ್ಟ್ಲಿ ನಿಮ್ಮ ಕಣ್ಣಿಗೆ ಸಿಕ್ಕಿಲ್ಲ ಅನ್ಸುತ್ತೆ. ನನಗೆ 2-3 ನೋಡಿದ್ದೀನಿ ನಾನು. ಕಡೆ ಮಾಲಾಶ್ರೀ ಮೇಡಮ್ಮು ಹಂಗೆ ಅದು ಪೊಲೀಸ್ ಯೂನಿಫಾರ್ಮಲ್ಲಿ ಮಾಲಾಶ್ರೀ ಮೇಡಮ್ಮು, ಓಕೆ. ಈ ಕಡೆ ನಿಮ್ಮದು. ಅಂದರೆ ಅವರು ಅದನ್ನು ಫೀಲ್ ಮಾಡ್ತಾರೆ ತುಂಬ ಪ್ರೀತಿಯಿಂದ. ಅಯ್ಯೋ ಇವನ್ ಈ ಪೊಲೀಸ್ ಡಿಪಾರ್ಟ್ಮೆಂಟ್ದು ಆ ಥರದೊಂದು ಕಾಸ್ಟ್ಯೂಮ್ ಅಂದಾಗ ಮಾಲಾಶ್ರೀ ಮ್ಯಾಮ್ ಫಸ್ಟ್ ಬರ್ತಾರೆ. ತುಂಬ ಜನ ಹೀರೋಯಿನ್ಸ್ ಮಾಡಿರ್ಬೋದು ಆ ಥರದ ಕಾಸ್ಟ್ಯೂಮ್ ಹಾಕಿ, ಬಟ್ ನಿಮಗೆ ಮಾಲಾಶ್ರೀ ಮೇಡಮ್ ಹಾಕಿದ್ರೇ ಆಗತ್ತು. ನನಗೆ ಪೊಲೀಸ್ ಆಗಬೇಕಂತ ತುಂಬ ಇದು ನಾನು ತುಂಬ ಕಡೆ ಹೇಳಿದ್ದೀನಿ. ಸಣ್ಣ ವಯಸ್ಸಿನ ಏನಾಗಬೇಕು, IPS ಆಫೀಸರ್ ಆಗಬೇಕು. ನಾನು ಪ್ರಿಯಾ IPS ಅಂತೆಲ್ಲ ಬರ್ಕೋತಾ ಇದ್ದೆ ಬುಕ್ಕಲ್ಲಿ. ಸೊ ನನಗೆ ಕನ್ಸು ಬಂದಿದ್ದೆ ಮಾಲಾಶ್ರೀ ಮ್ಯಾಮ್ ಸಿನಿಮಾಗಳನ್ನ. ಹೌದಾ? ಮಾಲಾಶ್ರೀ ಮ್ಯಾಮ್ ಅಂದರೆ ನನಗೆ ಅವರು SP ಭಾರ್ಗವಿ ಸಿನಿಮಾ ಮತ್ತು ತುಂಬ ಸಿನಿಮಾಗಳು. ಲಾಸ್ಟ್ ಅವ್ರನ್ನ ನಾನು ಯೂನಿಫಾರ್ಮ್ನಲ್ಲಿ ನೋಡಿದ್ದು ಚಾಮುಂಡಿ. ಅದಾದ್ಮೇಲೆ ಅವರು ಏನೇ ಒಂದಷ್ಟೆಲ್ಲ ಮಾಡಿದ್ರು, ಬಟ್ ದುರ್ಗಾಗಿರ್ಗದಲ್ಲೆಲ್ಲ ಅವ್ರು ಯೂನಿಫಾರ್ಮ್ ಹಾಕಿಲ್ಲ. ಹೌದು. ಚಾಮುಂಡಿ ಅವ್ರು ನನ್ನ ಮೈಯೆಲ್ಲ ಜುಮ್ಮನ್. ಇವತ್ತಿಗೂ ನನಗೆ ಚಾಮುಂಡಿ ಸಿನಿಮಾ, ಫೈಟಿಂಗ್ ಸಿನಿಮಾ ವಿತ್ ಮ್ಯೂಸಿಕ್ ಅದೆಲ್ಲ ನೋಡುವಾಗ ತುಂಬ ಖುಷಿ ಆಗುತ್ತೆ. ಆ ಥರ ಸಿನಿಮಾಗಳನ್ನ ನೋಡಿನೇ ನಾನು ಹೀಗೆ ಯೂನಿಫಾರ್ಮ್ ಹಾಕಬೇಕು, ನಾನು ಪೊಲೀಸ್ ಆಗಬೇಕಂತೆಲ್ಲ ಕನ್ಸ್ಕೊಂಡಿದ್ದು ಮಾಲಾಶ್ರೀ ಮ್ಯಾಮಿಂದನೇ. ಸೊ ಯೂನಿಫಾರ್ಮ್ ಹಾಕಿ ಮ್ಯಾಮ್ ಹೆಸರು ಜೊತೆಗೆ ನಾನು ಇದನ್ನು ಹೇಳಿದ್ದೀನಿ, ನನ್ನ ಹೆಸರು ತಳಕ್ಕೆ ಹಾಕೊಳ್ಳೋದಿದೆಯಲ್ಲ, ಅದು ಸೌಭಾಗ್ಯ. ಅದು ಎಲ್ಲ ಅವಾರ್ಡ್ಗಿನ್ನ ದೊಡ್ಡದು ಅಂತ ಲೆಜೆಂಡ್ರಿ ಜೊತೆಯಲ್ಲಿ ಹೆಸರನ್ನ ಮಾಲಾಶ್ರೀ ಮ್ಯಾಮ್ನ ನೋಡ್ದಂಗೆ ಆಗುತ್ತೆ. ಮ್ಯಾಮ್ ಅವ್ರು ಬಿಟ್ಟರೆ ನೀವೇ ಅಂತ ಎಲ್ಲ ಅದು ತುಂಬ ಅದು ಅಂದ್ರೆ ಆಸ್ಕರ್ಗಿನ್ನ ದೊಡ್ಡದು ನೋಡಿ. ಆಸ್ಕರ್ ಅಂದಾಗ ಒಂದು ಕನೆಕ್ಟ್ ಆಯಿತು. ಮೊನ್ನೆ ರೀಸೆಂಟಾಗಿ ವಿಕ್ರಮ್ ಸೂರಿ ಮತ್ತು ನಮಿತಾ ರಾವ್ ಅವರ ಇಂಟರ್ವ್ಯೂ ಮಾಡಿದೆ. ಓಕೆ. ಅವರಂದರು ಅಣ್ಣವ್ರನ್ನ ಭೇಟಿಯಾಗಿದ್ದೇ ಆಸ್ಕರ್ನ ಮೀರಿದಂಥ ನಮಗೆ ಪ್ರಶಸ್ತಿ ಅಂದರು. ಹೌದು, ಮತ್ತು ಕೆಲವೊಂದು ಮೂಮೆಂಟ್ಗಳನ್ನ ಹಂಗೆ ಮರೆಯೋಕ್ಕಾಗೋದೇ ಇಲ್ಲ ಸರ್. ಅಲ್ವಾ? ಓ ಮೈ ಗಾಡ್.